ಇವತ್ತಿನ ಮಾಡರ್ನ್ ಡೇ ಜರ್ನಲಿಸಮ್ದು ಒಂದಷ್ಟು ಚಾಲೆಂಜಸ್ ಇದೆಯಲ್ಲ. ಫಸ್ಟ್ಲಿ ಅದೇನು ಗೌರೀಶ್ ಅವರೇ ಮಾಡರ್ನ್ ಡೇ ಚಾಲೆಂಜಸ್ ಜರ್ನಲಿಸಮ್ ಅಂತ ಅಂದರೆ ಸೋಷಿಯಲ್ ಮೀಡಿಯಾದಲ್ಲೇ ಬ್ರೇಕ್ ಆಗಿಬಿಡುತ್ತೆ ಒಂದಷ್ಟು ನ್ಯೂಸು, ಅಥೆಂಟಿಸಿಟಿ ಕಷ್ಟ ಇದೆ. ಆ್ಯಂಡ್ ಮೊದಲಾದರೆ ಚಾನಲ್ನಲ್ಲಾದರೂ ಒಂದು ಫಿಲ್ಟರ್ ಇರ್ತಿತ್ತು, ಇದನ್ನು ತೋರಿಸ್ಬೇಕು ಅದನ್ನು ತೋರಿಸ್ಬಾರ್ದು, ಇದು ಹಂಗಲ್ಲ ಏನು ಬೇಕಾದ್ರೂ ಬಂದ್ಬಿಡುತ್ತೆ. ಸೊ ಹೌ ಹ್ಯಾವ್ ಯು ಟ್ಯಾಕಲ್ಡ್ ಇದು? ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಇವತ್ತು ಮೈನ್ ಸ್ಟ್ರೀಮ್ ಮೀಡಿಯಾಗೆ ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವಾ? ಯಾಕೆಂದರೆ ಒಂದು ಸಂಸ್ಥೆ, ಒಂದು ಕ್ರೆಡಿಬಿಲಿಟಿ ಅಲ್ವಾ, ಒಂದು ಇದೆ ನಿಮಗೆ. ಸೊ ನೀವೆಲ್ಲೋ ಕೂತ್ಕೊಂಡು ಏನೋ ಅಪ್ಲೋಡ್ ಮಾಡಿ ನೀವು ಬ್ಲಾಕ್ ಮಾಡಿ ಹೋಗ್ತಾ ಇಲ್ಲ ನಿಮ್ಮ ಚಾನಲ್ನ. ಓಕೆ, ನೀವು ಅನಾನಿಮಸ್ ಆಗಿ ಏನೋ ಟ್ವೀಟ್ ಮಾಡಿ, ಏನೋ ಹೆಸರಿಟ್ಕೊಂಡು ಏನೋ ಕಮೆಂಟ್ ಮಾಡಿ ನೀವು ಹೋಗೋಕ್ಕಾಗಲ್ಲ. ಅದೆಲ್ಲ ಆಪ್ಷನ್ಸ್ ನಮ್ಮ ಜನರಿಗಿದೆ ಇವತ್ತು ಅಲ್ವಾ? ಮೇನ್ ಸ್ಟ್ರೀಮ್ ಮೀಡಿಯಾಗಿಲ್ಲ. ಹೀಗಾಗಿ ಆ ರೆಸ್ಪಾನ್ಸಿಬಿಲಿಟಿ ಇನ್ನೂ ಜಾಸ್ತಿ ಆಗಿದೆ. ಈ ಟೈಮಲ್ಲೇ ನೀವು ಇನ್ನೂ ಚೆನ್ನಾಗಿ ಮಾಡಬೇಕು. ಆ್ಯಕ್ಚುಲಿ ಈ ಟೈಮಲ್ಲಿ ನೀವು ತೋರಿಸ್ಬೇಕು, ನೀವು ಏನು ಮಾಡ್ತಾಯಿದ್ರೆ, ತುಂಬ ಜನ ಏನು ಮಾಡಿದ್ರೆ ಅದಕ್ಕಿಂತ ನೀವು ಭಿನ್ನ ಅಂತ ನೀವು ತೋರಿಸೋ ಅವಶ್ಯಕತೆ ಇದೆ ನನ್ನ ಪ್ರಕಾರ. ಎಟ್ ದ ಸೇಮ್ ಟೈಮ್ ಜನರಿಗೂ ಕೂಡ ಅಂದರೆ ನಿಮಗೆ ಮುಂಚೆ ಒಂದು ವಾಚಕರವಾಣಿಗೆ ಒಂದು ಪತ್ರ ಬರೀಬೇಕು ಅಂದರೆ ಎಷ್ಟು ಕಷ್ಟ ಇತ್ತು. ಅಂದರೆ ಏನೋ ಒಂದು ಹೇಳಬೇಕು, ನಮ್ಮ ಬಸ್ ಇರಲಿಲ್ಲ ನಮಗೆ, ನಾವು ಚಿಕ್ಕವರಿದ್ದಾಗ ನಾವು ಪಾಸ್ ಮಾಡ್ಕೊಂಡು ಹೋಗ್ತಿದ್ವಿ, ಬಸ್ಸೇ ನಿಲ್ಲಿಸ್ತಿರಲಿಲ್ಲ. ನಾನು ವಾಚಕರವಾಣಿಗೆ ಒಂದು ಪತ್ರ ಬರೆದಿದ್ದೆ, ಅದು ಪಬ್ಲಿಷೇ ಆಗಲಿಲ್ಲ ಪ್ರಜಾವಾಣಿನಲ್ಲಿ. ನಾನು ಕೆಟ್ಟದಾಗ ಬರೆದಿದ್ದೆ ಅನಿಸುತ್ತೆ ಬಹುಶಃ, ಅದು ಬೇರೆ ವಿಚಾರ. ಬಟ್ ಇವತ್ತು ಆ ಥರ ಆದರೆ ಎಷ್ಟು ಈಸಿ ಇಲ್ವಾ? ಒಂದು ಫೇಸ್ಬುಕ್ಕಲ್ಲೋ ಒಂದು ಟ್ವೀಟರಲ್ಲೋ ಒಂದು ಟ್ವೀಟ್ ಮಾಡಿ ನೀವು ಟ್ಯಾಗ್ ಮಾಡ್ಬೋದಲ್ಲ ಡಿಪೋ ಮ್ಯಾನೇಜರ್ಗೆ, ಒಂದು ಇನ್ನೊಬ್ರಿಗೆ ಯಾರಿಗೂ ಆಕ್ಸೆಸ್ ಇಸ್. ಸೊ ಅದನ್ನು ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗಿದೆ. ನೀವು ಇವತ್ತಿನ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ಗಳು ಹೆಚ್ಚಾಗ್ತಿದ್ದಂಗೆ ಟ್ರೆಡಿಷ್ನಲ್ ಮೀಡಿಯಮ್ಸ್ಗಳೆಲ್ಲ ಅದರ ಇಂಪಾರ್ಟೆನ್ಸ್ ಕಳ್ಕೊತಾ ಇದೆ ಅಂತ ಒಂದಿದೆ. ಈಗ ಉದಾಹರಣೆಗೆ ನೀವು ಬಂದ ತಕ್ಷಣ ನೀವು ರೇಡಿಯೋದಲ್ಲಿ ಇದ್ದೀರಾ ಅಂತ ಕೇಳಿದ್ರಿ, ನಾನಿನ್ನೂ ಇದ್ದೀನಿ ಅಂದರೆ ಜನ ಅವ್ರಿಗೇನು ಬೇಕೋ ಅವ್ರು ಚೂಸ್ ಮಾಡ್ತಾರೆ. ರೇಡಿಯೋ ಅವ್ರು ಕೇಳೋದು ಬಿಟ್ಟಿದ್ದಾರೆ, ನಾನು ಬಿಟ್ಟಿಲ್ಲ. ಅಂದರೆ ಎಕ್ಸಾಂಪಲ್, ಸಿನ್ಸ್ ರೇಡಿಯೋ ಆಲ್ಸೋ ಫಾಲ್ಸ್ ಅಂಡ್ ಟ್ರೆಡಿಷನಲ್ ಮೀಡಿಯಮ್, ಮತ್ತು ಚಾನಲ್ಲು ಇವತ್ತು ಇನ್ ಶಾರ್ಟ್ಸ್ ಆ್ಯಪ್ಸ್ಗಳು ಬಂದು ಪೀಪಲ್ ಆರ್ ಇನ್ ಶಾರ್ಟಲ್ಲೆಲ್ಲ ನೋಡ್ತಾ ಇದ್ದಾರೆ. ಅಂದರೆ ಕನ್ಸ್ಯೂಮರ್ ಬಿಹೇವಿಯರ್ ಇಸ್ ಚೇಂಜಿಂಗ್. ಹೌ ಡು ಯು ಸಿ ದ ಫ್ಯೂಚರ್ ಆಫ್ ಡಿಜಿಟಲ್ ಮೀಡಿಯಾ ಆ್ಯಂಡ್ ಟ್ರೆಡಿಷನಲ್ ಮೀಡಿಯಾಸ್ ಕೋ ಎಕ್ಸಿಸ್ಟಿಂಗ್ ಟುಗೆದರ, ಅಥವಾ ಯಾವ್ದ್ರ ಕೊನೆನೋ ಗೊತ್ತಿಲ್ಲ. ಡಿಜಿಟಲ್ ಮೀಡಿಯಾ ಇದೆಯಲ್ಲ, ಅದೇ ಪ್ರೆಸೆಂಟು ಅದೇ ಫ್ಯೂಚರು. ಟ್ರೆಡಿಷ್ನಲ್ ಮೀಡಿಯಾ ಇದೆಯಲ್ಲ, ಇಟ್ಸ್ ಡೈಯಿಂಗ್ ಮೀಡಿಯಾ. ಎಸ್. ಸೊ ಅಂದರೆ ನಾನು ಹೇಳೋದು, ಟ್ರೆಡಿಷ್ನಲ್ ಫಾರ್ಮ್ಯಾಟಲ್ಲಿ ನೀವೇನು ಹೇಳ್ತಾ ಇದ್ದೀರಾ ಅದನ್ನು ಟ್ರೆಡಿಷ್ನಲ್ ಫಾರ್ಮ್ಯಾಟಲ್ಲಿ ಹೇಳೋಕ್ಕಾಗಲ್ಲ ನಿಮಗೆ, ಅದನ್ನು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಹೇಳಬೇಕಾಗುತ್ತೆ. ಫಾರ್ಮ್ಯಾಟ್ ಅಂದರೆ ಈಗ ನೀವು ಫಾರ್ ಎಕ್ಸಾಂಪಲ್ ನೀವೊಬ್ಬ ಆರ್ಜೆ, ನೀವು ನಿಮ್ಮ ರೇಡಿಯೋನ ನಾನು ರೇಡಿಯೋ ಆನ್ ಮಾಡಿ ಕೇಳಲ್ಲ, ನಾನು ಇಂಟರ್ನೆಟ್ಟಲ್ಲಿ ಕೇಳ್ತೀನಿ. ಸೊ ನೀವು ಅಲ್ಲಿ ಆ್ಯಪ್ ಕ್ರಿಯೇಟ್ ಮಾಡಿ. ನಿಮ್ಮ ನ್ಯೂಸ್ ಪೇಪರ್ ಇದೆಯಾ, ನಾನು ಬೆಳಗ್ಗೆ ಅದು ನ್ಯೂಸ್ ಪೇಪರ್ ತರಿಸಲ್ಲ, ನಿಮ್ಮದೊಂದು ಆ್ಯಪ್ ಕ್ರಿಯೇಟ್ ಮಾಡಿ, ನಾನು ಮೊಬೈಲಲ್ಲಿ ಓದ್ತೀನಿ. ನಿಮ್ಮ ಟಿ ವಿ ಇದೆಯಾ, ನಾನು ಯೂಟ್ಯೂಬಲ್ಲಿ ನೋಡ್ತೀನಿ, ಟಿ ವಿನಲ್ಲಿ ನೋಡಲ್ಲ ನಾನು. ಸಿಂಪಲ್. ಸೊ ಹೀಗಾಗಿ ನೀವೇನು ಹೇಳ್ತಾ ಇದ್ದೀರ ಅದನ್ನೇ ಹೇಳಿ, ಬಟ್ ಆ ಫಾರ್ಮ್ಯಾಟಲ್ಲಿ ಹೇಳಬೇಡಿ ನೀವು. ಗೊತ್ತಾಯ್ತು. ಜಸ್ಟ್ ದಟ್ ಜನ ಎಲ್ಲ ಅವೈಲೇಬಲ್ ಇದ್ದಾರೆ, ಹಳ್ಳದ ಕಡೆ ನೀರು ಹರಿಬೇಕು, ಹಳ್ಳ ಅಲ್ಲಿದೆ ಇವತ್ತು, ಅಲ್ಲೇ ಇದನ್ನೇ ಕೊಡಿ ಅಂತ ಹೇಳ್ತಾ ಇದ್ದಾರೆ. ರಾತ್ರಿ ನೀವು 9 ಗಂಟೆಗೆ ಜನ ಮನೆಗೆ ಬಂದು ಟಿ ವಿ ಆನ್ ಮಾಡಿ ರಿಮೋಟ್ ಹಿಡ್ಕೊಂಡು ನಿಮ್ಮ ಚಾನಲ್ ಓಪನ್ ಮಾಡ್ತಾರೆ ಅಂತ ಕಾಯಬೇಡಿ. ಕಾರಲ್ಲಿದ್ದಾರಾ, ಅವ್ರಿಗೆ ಕಾರಲ್ಲೇ ಕೊಡಿ. ಅವರ ಬಾತ್ರೂಮಲ್ಲೇ ಕೂತ್ಕೊಂಡು ನೋಡ್ತಾರೆ, ಬಾತ್ರೂಮಲ್ಲೇ ಕೊಡಿ. ಅವ್ರ ಆಫೀಸಲ್ಲಿದ್ದಾರೆ, ಆಫೀಸಲ್ಲೇ ಕೊಡಿ. ನೀವೇ ಅವ್ರ ಹತ್ರ ಹೋಗಿ, ಈಗ ನಾವೇ ಅವ್ರ ಹತ್ರ ಹೋಗುವಂಥ ಅವಶ್ಯಕತೆ ಇದೆ. ಚೆನ್ನಾಗಿ ಹೇಳಿದ್ರಿ. ಹಾಗಾಗಿ ಫೈನಲಿ ಇಷ್ಟೆಲ್ಲ ಪ್ರೊಫೆಷನ್ನು, ವೃತ್ತಿ ಎಲ್ಲ ಆಯಿತು. ಈಗ ಸೈಡಿಗಿಟ್ಟು ಆ್ಯಸ್ ಅ ಹ್ಯೂಮನ್ ನಿಮ್ಮನ್ನು ನೋಡೋದಾದರೆ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ ಲೈಫು, ದುಡ್ಡಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ? ಯಾಕೆಂದರೆ ನನಗೂ ಕೇಳ್ತಾರೆ RJ ಅಂದರೆ ತುಂಬ ದುಡ್ಡಿದೆಯಾ ಅಂತ. ಅದನ್ನೇ ನಿಮಗೆ ನಾನು ಉಲ್ಟಾ ಕೇಳಿದ್ರೆ, ನ್ಯೂಸ್ ರೀಡರ್ ಆಗಿ ಅಥವಾ ಆ್ಯಂಕರ್ ಆಗಿ, ಜರ್ನಲಿಸ್ಟ್ ಆಗಿ, ಅಂದರೆ ಗುಡ್ ಮನಿ ವಾಸ್ ಆಲ್ವೇಸ್ ಆಕ್ಸೆಸಿಬಲ್? ವಾಟ್ ವಾಸ್ ಇಟ್? ಜರ್ನಲಿಸ್ಟ್ಗಳಿಗೆ ಕಡಿಮೆ ಸಂಬಳ ಇರುತ್ತೆ ಬೇಸಿಕಲಿ, ಅಷ್ಟು ಜಾಸ್ತಿ ಸಂಬಳ ಇರಲ್ಲ. ಓಕೆ, ನ್ಯೂಸ್ ಆ್ಯಂಕರ್ಗಳಿಗೆ, ಅದರಲ್ಲೂ ವಿಜುವಲ್ ಮೀಡಿಯಾದ್ರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಅದರಲ್ಲೂ ಆ್ಯಂಕರ್ಗಳಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಪರ್ಫಾರ್ಮೆನ್ಸ್, ನಿಮ್ಮ ಟ್ಯಾಲೆಂಟು, ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ಪ್ರೊಆಕ್ಟಿವ್ ನೇಚರು, ನೀವೇನು ಬ್ರೇಕಿಂಗ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ಸಂಬಳ ಜಾಸ್ತಿ ಆಗ್ತಾ ಹೋಗುತ್ತೆ. ಬಹುಶಃ ಎಂಟರ್ಟೈನ್ಮೆಂಟ್ ಚಾನಲ್ ಕಂಪೇರ್ ಮಾಡಿದರೆ ಅಥವಾ RJಗಳಿಗೆ ಕಂಪೇರ್ ಮಾಡಿದರೆ ಬಹುಶಃ ನ್ಯೂಸ್ ಚಾನಲ್ ಕಡಿಮೆ ಸಂಬಳ ಅಂತ ನನಗನ್ಸುತ್ತೆ. ಹೌದಾ? ಎಸ್. ಅಂದರೆ ಏನಾದ್ರು ಕ್ಯಾಪ್ ಇದೆಯಾ? ಲೈಕ್ ಸ್ಟಾರ್ಟಿಂಗ್ ಸ್ಯಾಲ್ರಿ ಆಫ್ ಅ ಜರ್ನಲಿಸ್ಟ್ ಏನಿರ್ಬೋದು? 15,000, 20,000, 18,000, 20,000. ಹೈಯೆಸ್ಟ್, ಇವನ್ ಇಫ್ ಯು ಆರ್ ಮೋಸ್ಟ್ ಪಾಪ್ಯುಲರ್ ಆ್ಯಂಕರ್ ಆಫ್ ದ ನ್ಯೂಸ್ ಚಾನಲ್? 1.5 ಲಕ್ಷ, 2 ಲಕ್ಷ.